ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನು ಮಾಡೋಣ ಅಂತ ಹೇಳಿದ್ರೆ ತಿಳಿ ಬೇಳೆ ಸಾರು ಮಾಡ್ತಾ ಇರೋದಿದೆ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ನೋಡ್ಕೊಂಡು ಬರೋಣ. ಏನಿಲ್ಲ, ನಾನು ಅರ್ಧ ಕಪ್ಪು ತೊಗರಿಬೇಳೆನ ವಾಶ್ ಮಾಡಿ ಚೆನ್ನಾಗಿ ಎತ್ತಿಟ್ಕೊಂಡಿರೋದಿದೆ. 3 ಲೀಟ್ರ್ ಕುಕ್ಕರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಸೈಜು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ, ಒಂದು 5 ಎಳಸು ಬೆಳ್ಳುಳ್ಳಿ, 3 ಟೊಮೆಟೊ, ನಾಟಿ ಟೊಮೆಟೊ ಹಾಕ್ಕೊಳ್ತಾ ಇರೋದಿದೆ. ಸೊ ಒಂದು ಆಲೂಗಡ್ಡೆ ದಪ್ಪ ದಪ್ಪ ಕಟ್ ಮಾಡಿ ಒಂದು 3 ಗ್ಲಾಸು ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. 3 ಗ್ಲಾಸು ನೀರು ಹಾಕಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಬೇಳೆ ಬೇಯಬೇಕಲ್ವಾ, ಚೆನ್ನಾಗಿ ಬೇಳೆ ಬೇಯ್ಕೊಳ್ಬೇಕು. ಸೊ ಅದಕ್ಕೆ ಏನು ಗಾಸಿ ಆ ಥರ ಎಲ್ಲ ಏನೂ ಇಲ್ಲ. ಸೊ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕನಂಗೆ ಬೇಳೆ ಬೇಯ್ಕೊಳ್ಳಿ ಅಂತೇಳಿ 1 ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 1/4 ಸ್ಪೂನ್ ಆಗಲಿ ಅಂತ ಹೇಳಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಏನಿಲ್ಲ, ಸೋ ಸಿಂಪಲ್ಲು. ಇದನ್ನು ಒಂದು 2 ವಿಷಿಲ್ ಬರೋ ಥರ ಕುಕ್ಕರಲ್ಲಿ ಹಾಕಿ ಆಲ್ರೆಡಿ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿರೋದಿದೆ. ಸೊ ಅದು ಕುಕ್ಕರ್ ವಿಷಿಲ್ ಕೂಗ್ಕೊಳ್ಳಿ. ನಾವು ಇಲ್ಲಿ ಒಂದು ಚಿಕ್ಕ ಬೌಲ್ಗೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಈಗ ವಿಷಿಲ್ ಹೊಡಿಯುತ್ತೆ, ನೋಡ್ತಾ ಇರ್ಬೋದು. ಒಂದು 2 ವಿಷಿಲ್ಲು ಹೊಡೆಸಿ ನೋಡಿದ್ದೀನಿ. ನಾನು ಟೊಮೆಟೊನ ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಹಾಕ್ಕೊಂಡಿಲ್ಲ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಈಗ ಆಲ್ರೆಡಿ ಬೆಂದಿದೆಯಲ್ಲ, ಆ ಟೊಮೆಟೊನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡಿ ಇದು ಕುಯ್ದು ಹಾಕೋದಕ್ಕಿಂತ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಈಗ ಆಲ್ರೆಡಿ ನಾವು ಒಂದು 2 ನಿಮಿಷ ನೆನೆಸಿಟ್ಟಿದ್ದು ಗೋಲಿ ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಕಿವುಚಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ 2 ಸ್ಪೂನು ಸಾಂಬಾರು ಪೌಡರು, ಇದು ಬಂದು ನಾನು ಮನೇಲೇ ಮಾಡಿರೋದಿದೆ. ನೀವು ಅಂಗಡಿದು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಬ್ರ್ಯಾಂಡ್ ಏನು ಬ್ರ್ಯಾಂಡ್ ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಕೊಳ್ಬಹುದು. ಬೇಳೆ ಸಾಂಬಾರು ಪೌಡರು. ಸೊ ಇದನ್ನು ಸಾಂಬಾರು ಪೌಡರ್ನ ಆ್ಯಡ್ ಮಾಡಿ, ನಾನು ಆಲ್ರೆಡಿ ಕುಕ್ಕರ್ ಆನಲ್ಲಿದೆ, ಆನ್ ಮಾಡಿ ನೋಡಿ ಆ ನೊರೆ ಥರ ಬರಬೇಕು. ಮೇಲ್ಗಡೆ ನೊರೆ ಬಿಟ್ಕೊಳುತ್ತಲ್ವ, ಒಂದು 2 ಮಿನಿಟ್ಸ್ ಆದಮೇಲೆ ಆ ನೊರೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕುದ್ದಿ. ಸೊ ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು. ಸೊ ಸಪ್ರೇಟು ಒಂದು ಕಡಾಯಿ ತೊಗೊಂಡು, ಚಿಕ್ಕ ಕಡಾಯಿ, ಅದಕ್ಕೆ 1 ಸ್ಪೂನ್ ಆಗುವಷ್ಟು ಗೀ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಆ್ಯಡ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ, ಅದಕ್ಕೋಸ್ಕರ. ಸೊ ತುಪ್ಪ ಕಾದಿದೆ. ಸೊ ಈಗ ನಾನು 1 ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆ, ಅದಕ್ಕೆ ಒಂದು 5 ಎಳಸಾಗುವಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದಿದೆ ಅದು, ಮತ್ತು ಒಂದು ಸ್ಟಿಕ್, ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಇಮಿಡಿಯೇಟಾಗಿ, ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ. ಸೊ ಈಗ ನಾವೇನು ಸಾಂಬಾರು ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೋಡಿ, ಒಗ್ಗರಣೆಗೆ ಒಂದು 2 ಸೌಟ್ ಬಿಟ್ಕೊಂಡು ಆಲ್ರೆಡಿ ಕುಕ್ಕರಲ್ಲಿ ಸಾಂಬಾರು ಕುದೀತಾ ಇದೆ, ಅದಕ್ಕೆ ಈ ಒಗ್ಗರಣೆನ ಹಾಕಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ವೈಟ್ ರೈಸ್ಗೆ ಹಾಕ್ಕೊಳ್ತಿರ್ಬೋದು. ಇಷ್ಟು ಸಿಂಪಲ್ಲಾಗಿ ಕೂಡ ತಿಳಿ ಬೇಳೆ ಸಾರು ಮಾಡಿಕೊಂಡು ರುಚಿಯಾಗಿ ತಿನ್ಬೋದು. ಮನೆಯಲ್ಲಿ 3 ಜನ ಊಟ ಮಾಡ್ಬೋದು ಆರಾಮಾಗಿ. ಮತ್ತು ತಡ ಮಾಡೋದು ಬೇಡ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗಿದೆ ಟೇಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.